ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರಾಮೀಣ ಡಕ್ ಸೇವಕ್ ಹುದ್ದೆಯಲ್ಲಿ ಏನೇನು ಜಾಬ್ ಇರುತ್ತೆ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಬಂದು ಯಾವ್ಯಾವ ಸರ್ಕಲಲ್ಲಿ ಎಷ್ಟೆಷ್ಟು ಪೋಸ್ಟ್ಗೆ ವೇಕೆನ್ಸಿ ಕರೆದಿದ್ದಾರೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಪೋಸ್ಟ್ ಆಫೀಸ್ ಜಾಬ್ಗೆ ಕರ್ನಾಟಕದಲ್ಲಿ ಯಾವ್ಯಾವ ಸರ್ಕಲಲ್ಲಿ ಎಷ್ಟೆಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತ ಕೇಳ್ತಿರ್ತಾರೆ ನೋಡಿ, ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಬಂದು 1134 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಬಂದು 28,740 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇದರಲ್ಲಿ ಬಂದು ನಿಮ್ಗಾಗಲೇ ಹೇಳಿರೋ ಹಾಗೆಯೇ ಗ್ರಾಮೀಣ ಡಕ್ ಸೇವಕ್ ಹುದ್ದೆ ಆಗಿರುತ್ತೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆ ಆಗಿರುತ್ತೆ, ಹಾಗೆಯೇ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗೆ ವೇಕೆನ್ಸಿಯನ್ನು ಕರೆದಿರೋದು. ಸೊ ಇದರಲ್ಲಿ ಜಾಬ್ ಎಲ್ಲ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡೋಣ. BPMಗೆ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗೆ ಬಂದು ಸೊ ಇವ್ರನ್ನ ಏನಂತ ಹೇಳ್ತಾರೆ ಅಂದರೆ ಶಾಖಾ ಅಂಚೆ ಕಚೇರಿ ನಿರ್ವಹಣೆ ಅಂತ ಹೇಳ್ತಾರೆ. ಸೊ ಇವ್ರಿಗೆ ಏನು ಕೆಲಸ ಇರುತ್ತೆ ಇದರಲ್ಲಿ ಅಂತ ಅಂದರೆ IPBಗೆ ಬ್ಯಾಂಕ್ ಕೆಲಸ ಕೂಡ ಇವರು ಹೆಲ್ಪ್ ಮಾಡಬೇಕಾಗಿರುತ್ತೆ. ಅಂದರೆ ಇವರೇ ಪೋಸ್ಟ್ ಆಫೀಸ್ನ ಓಪನ್ ಮಾಡೋದಕ್ಕೆ ಜಾಗ ಕೂಡ ಒದಗಿಸ್ಕೊಡ್ಬೇಕಾಗಿರುತ್ತೆ. ಹಾಗೆ ಇವರು ಕೂಡ ಆ ಜಾಗ ಒದಗಿಸ್ಕೊಡ್ತಾರಲ್ಲ ಅದೇ ಗ್ರಾಮದಲ್ಲಿ ಇವರು ಕೂಡ ವಾಸವಾಗಿ ಇರಬೇಕಾಗಿರುತ್ತೆ. ಇನ್ನು ಸೆಕೆಂಡ್ ಒನ್ ನೋಡೋದಾದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಬಂದು ಏನು ಕೆಲಸ ಇರುತ್ತೆ ಅಂತಂದರೆ ಸೊ ಅಂಚೆ ವಿತರಣೆ ಮಾಡೋದಾಗಿರುತ್ತೆ. ಸೊ ಏನು ಕೊರಿಯರ್ ಬಂದಿರುತ್ತಲ್ಲ ಸೊ ಅದನ್ನೆಲ್ಲನೂ ಕೂಡ ಅವರು ಡಿಸ್ಪ್ಯಾಚ್ ಡೆಲಿವರಿ ಕೊಡೋದಾಗಿರುತ್ತೆ. ಹಾಗೆ ಸ್ಟ್ಯಾಂಪ್ನ ಇವರು ಸೇಲ್ ಮಾಡೋದಾಗಿರುತ್ತೆ. ಹಾಗೆ BPMಗೆ ಸಹಾಯ ಕೂಡ ಮಾಡಬೇಕಾಗಿರುತ್ತೆ. ಸೊ ಇವರು ಅಷ್ಟೇ ಸೊ ನಿಯರೆಸ್ಟ್ ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಆ ಜಾಗದಲ್ಲಿ ಅವರು ಕೂಡ ಇಲ್ಲಿ ವಾಸವಾಗಿ ಇರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ನೋಡೋದಾದರೆ GDS ಅಂದರೆ ಡಾಗ್ ಸೇವಕ್ ಹುದ್ದೆ ಆಗಿರುತ್ತೆ. ಸೊ ಇಲ್ಲಿ ಇವ್ರಿಗೇನು ಕೆಲಸ ಇರುತ್ತೆ ಅಂತಂದರೆ ಸೊ ಇವರು ಏನು ಬಂದಿರುತ್ತೆ ಪೋಸ್ಟ್ ಆಫೀಸ್ಗೆ ಕೊರಿಯರ್ ಎಲ್ಲ ಸೊ ಅದನ್ನೆಲ್ಲ ಇವರು ಡೆಲಿವರಿ ಮಾಡಬೇಕಾಗಿರುತ್ತೆ. ಸೊ ಅದಾದ ನಂತರ ಇಲ್ಲಿ ಅಂಚೆ ಕಚೇರಿಗೆ ಸಹಾಯ ಕೆಲಸನೂ ಕೂಡ ಮಾಡಬೇಕಾಗಿರುತ್ತೆ. ಹಾಗೆಯೇ ಪೋಸ್ಟ್ ಆಫೀಸ್ ಕೆಲಸನೂ ಕೂಡ ಇವರು ಮಾಡಬೇಕಾಗಿರುತ್ತೆ. ಇವರು ಅಷ್ಟೇ ಅದೇ ಜಾಗದಲ್ಲಿ ಕೂಡ ಇವ್ರ ಮನೆಯೂ ಕೂಡ ಅಲ್ಲೇ ವಾಸವಾಗಿ ಕೂಡ ಇರಬೇಕಾಗಿರುತ್ತೆ. ಸೊ ಇಷ್ಟು ಬಂದು ಜಾಬ್ ಪ್ರೊಫೈಲ್ ಆಗಿರುತ್ತೆ. ಸೊ ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಬಟ್ ಇದು ನಿಮಗೆ ಯಾವುದೇ ರೀತಿ ಪರ್ಮನೆಂಟ್ ಜಾಬ್ ಆಗಿರೋದಿಲ್ಲ. ಇಲ್ಲಿ ಹಾಗೆಯೇ ಅದರ್ ಕ್ವಾಲಿಫಿಕೇಷನ್ಸು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನಾಲೆಡ್ಜ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ಅಂದರೆ ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜು ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಹಾಗೆ ನಾಲೆಡ್ಜ್ ಆಫ್ ಸೈಕಲಿಂಗ್, ಸೊ ಇಲ್ಲಿ ಸೈಕಲಿಂಗ್ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅಡೆಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್, ಸೊ ಇಲ್ಲಿ ನೀವು BBPMಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ರೆಡಿ ಇರಬೇಕಾಗಿರುತ್ತೆ. ಸೊ ಇಷ್ಟು ಬಂದು ಅದರ್ ಕ್ವಾಲಿಫಿಕೇಷನ್ಸ್ ಆಗಿರುತ್ತೆ. ಇನ್ನು ಇಂಡಿಯನ್ ಪೋಸ್ಟ್ GDS ಅಲ್ಲಿ ಬಂದು ನಮ್ಮ ಕರ್ನಾಟಕ ಸರ್ಕಲಲ್ಲಿ ಯಾವ್ಯಾವ ಡಿಸ್ಟಿಕಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಪೋಸ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ನೋಡೋಣ. ಬಾಗಲಕೋಟೆಯಲ್ಲಿ ಬಂದು 24 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಬಳ್ಳಾರಿಯಲ್ಲಿ ಬಂದು 41 ಪೋಸ್ಟ್ ಕರೆದಿದ್ದಾರೆ. ಬೆಳಗಾವಿಲಿ 27 ಪೋಸ್ಟು ಕರೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಬಂದು 4 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಬೆಂಗಳೂರು ಈಸ್ಟಲ್ಲಿ ಬಂದು 53 ಪೋಸ್ಟ್ ಕರೆದಿದ್ದಾರೆ. ಬೆಂಗಳೂರು ಸೌತಲ್ಲಿ ಬಂದು 49 ಪೋಸ್ಟ್ ಕರೆದಿದ್ದಾರೆ. ಬೆಂಗಳೂರು ವೆಸ್ಟಲ್ಲಿ ಬಂದು 13 ಪೋಸ್ಟ್ ಕರೆದಿದ್ದಾರೆ. ಬೀದರಲ್ಲಿ 24 ಪೋಸ್ಟ್ ಕರೆದಿದ್ದಾರೆ. ಚನ್ನಪಟ್ಟಣದಲ್ಲಿ 30 ಪೋಸ್ಟ್ ಕರೆದಿದ್ದಾರೆ. ಚಿಕ್ಕಮಗಳೂರಲ್ಲಿ 37 ಪೋಸ್ಟ್ ಕರೆದಿದ್ದಾರೆ. ಹಾಗೆ ಇಲ್ಲಿ ಚಿಕ್ಕೋಡಿಲಿ ಬಂದು 18 ಪೋಸ್ಟ್ ಕರೆದಿದ್ದಾರೆ. ಚಿತ್ರದುರ್ಗದಲ್ಲಿ ಬಂದು 35 ಪೋಸ್ಟ್ ಕರೆದಿದ್ದಾರೆ. ದಾವಣಗೆರೆ ಆಫೀಸಲ್ಲಿ ಬಂದು 34 ಪೋಸ್ಟ್ ಕರೆದಿದ್ದಾರೆ. ಧಾರವಾಡಲ್ಲಿ ಬಂದು 29 ಪೋಸ್ಟ್ ಕರೆದಿದ್ದಾರೆ. ಹಾಗೆ ಗದಗದಲ್ಲಿ ಬಂದು 9 ಪೋಸ್ಟ್ ಕರೆದಿದ್ದಾರೆ. ಗೋಕಾಕಲ್ಲಿ ಬಂದು 3 ಪೋಸ್ಟು. ಹಾಸನಲ್ಲಿ ಬಂದು 50 ಪೋಸ್ಟು. ಹಾವೇರಿಲಿ 20 ಪೋಸ್ಟು. ಕಲಬುರಗಿಲಿ 27 ಪೋಸ್ಟು. ಕಾರವಾರಲ್ಲಿ 32 ಪೋಸ್ಟು. ಕೊಡಗುಲಿ 33 ಪೋಸ್ಟು. ಕೋಲಾರಲ್ಲಿ 50 ಪೋಸ್ಟು. ಕೊಪ್ಪಳದಲ್ಲಿ ಬಂದು 22 ಪೋಸ್ಟು. ಮಂಡ್ಯದಲ್ಲಿ 43 ಪೋಸ್ಟು. ಮಂಗಳೂರಲ್ಲಿ 23 ಪೋಸ್ಟು.
ಮೈಸೂರಲ್ಲಿ 45 ಪೋಸ್ಟು, ನಂಜನಗೂಡಲ್ಲಿ 35 ಪೋಸ್ಟು, ಪುತ್ತೂರಲ್ಲಿ 50 ಪೋಸ್ಟು, ರಾಯಚೂರಲ್ಲಿ 13 ಪೋಸ್ಟು, RMS ಬೀಚಿಲಿ ಬಂದು 24 ಪೋಸ್ಟು, RMS HB RMS Q ಅಲ್ಲಿ ಬಂದು 4 ಪೋಸ್ಟು, ಶಿವಮೊಗ್ಗದಲ್ಲಿ 36 ಪೋಸ್ಟು, ಸಿಡ್ಸಿಲಿ ಬಂದು 33 ಪೋಸ್ಟು, ತುಮಕೂರಲ್ಲಿ 64 ಪೋಸ್ಟು, ಉಡುಪಿಲಿ 56 ಪೋಸ್ಟು, ವಿಜಯಪುರದಲ್ಲಿ 26 ಪೋಸ್ಟು, ಯಾದಗಿರಿಲಿ 18 ಪೋಸ್ಟು. ಇನ್ನು ಟೋಟಲ್ ಆಗಿ ನಮ್ಮ ಕರ್ನಾಟಕ ಸರ್ಕಲಲ್ಲಿ ನೋಡೋದಾದರೆ 1134 ಪೋಸ್ಟಿಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಲಲ್ಲಿ ಇಂಡಿಯನ್ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದು ನಿಮಗೆ ಎಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.